ಚಪ್ಪಾಳೆಯ ಮೂಲಕ ವೇದಿಕೆ ಹತ್ರ ಬರ್ತಾ ಇರ್ತಕ್ಕಂಥ ಶೋಭಾಯಾತ್ರೆಯನ್ನ ಪ್ರತಿಯೊಬ್ಬರು ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ಳಿ. ಪ್ರಾರಂಭ ಆಗುತ್ತೆ. ಇಲ್ಲಿ ನಿಂತಿರ್ತಕ್ಕಂಥರು ನಮ್ಮ ಮುಖಂಡರು ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾರು ನಿಲ್ಬಾರ್ದು. ದಟ್ಪಟ್ಟು ಇಲ್ಲಿ ದೇವ್ರ ಮುಂದೆ ಚಕ್ಕೊಬ್ಬಿಡ್ತಾರೆ. ನಾಟ್ಯ ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯು ಆಗಮಿಸಿರುವ ನಮ್ಮ ಹೆಮ್ಮೆಯ ಸಮಾಜದ ಶ್ರೀಗಳು, ಸಮಾಜದ ಹಿರಿಯರು, ಜನಮೆಚ್ಚಿದ ಶಾಸಕರುಗಳು, ಸಮಾಜ ಸೇವಕರು, ಕನ್ನಡ ಪರ ಹೋರಾಟಗಾರರು. ಸೇವಾ ಸಂಘದ 100 ವರ್ಷದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸುಮಾರು 16 ಕಾರ್ಯಕ್ರಮ, ಇದು 5ನೇ ಕಾರ್ಯಕ್ರಮ. ನಾಳೆನೂ ಇದೆ, ನಾಡಿದ್ದು ಇದೆ. ಇಂತಹ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಬ್ಬರು ಇಬ್ಬರು ಸ್ವಾಮೀಜಿಗಳು ಭಾಗವಹಿಸ್ತಕ್ಕಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಅತ್ಯಂತ ಹಿರಿಯರಾದ ತಿಪ್ಪೇಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಷಯ ಇವತ್ತು ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಹೆಣ್ಮಕ್ಳ ಮೇಲೆ ನಡೀತಾ ಇರ್ತಕ್ಕಂಥ, ನಮ್ಮ ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂಥ ಈ ಘಟನೆಯನ್ನು ಖಂಡಿಸಬೇಕು. ನಾವೆಲ್ಲ ಒಂದಾಗಬೇಕು. ಇನ್ನು 100 ವರ್ಷ ಭಾರತ ಹಿಂದೂ ದೇಶವಾಗಿ ಉಳಿಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪ್ರತಿ ಮನೆಗೆ ನಾವು ಹೋಗಿ ಕರೆದು ನಾವು ಬರ್ತೀವಿ ಈ ಕಾರ್ಯಕ್ರಮದಲ್ಲಿ ಅಂತ ಅತ್ಯಂತ ಸಂತೋಷದಿಂದ ಭಾಗವಹಿಸಿ. ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿರುವಂಥ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಕ್ರಮಗಳು ಕೂಡ ಮುಗ್ದಿದ್ದಾವೆ. ಅದರ ಜೊತೆಗೇನೆ ಹಿಂದೂ ಸಮಾಜೋತ್ಸವದ ಮೂಲಕ ಹಿಂದೂ ಜಾಗೃತಿಯನ್ನು ಮಾಡಬೇಕು. ಮತ್ತೊಂದು ಸಾರಿ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ, ನಮ್ಮ ಹಬ್ಬ, ನಮ್ಮ ಹರಿದಿನಗಳ, ನಮ್ಮ ಸಂಸ್ಕೃತಿ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕನ್ನುವಂಥ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಅತ್ಯಂತ ಅದ್ಧೂರಿಯಾಗಿ ಹಿಂದೂ ಸಮಾಜೋತ್ಸವವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ. ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ ನಡೀತಾ ಇದೆ. ನಾಳೆ ಹಲವಾರು ಜಾಗದಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ. ಹಾಗೆಯೇ ರಾಜ್ಯದಾದ್ಯಂತ ನಡೆಯುತ್ತೆ. ಎಲ್ಲ ಸಾಧು ಸಂತರು, ಎಲ್ಲ ಧಾರ್ಮಿಕ ಮುಖಂಡರು ಇದರಲ್ಲಿ ಭಾಗವಹಿಸಿದ್ದಾರೆ. ನಾವು ಇದೆಲ್ಲದರಲ್ಲಿ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಭಾಗವಹಿಸ್ತಾ ಇದ್ದೀವಿ. ತುಂಬ ಆನಂದ ಆಗಿದೆ, ಖುಷಿಯಾಗಿದೆ. ಹಿಂದೂಗಳ ಈ ಉತ್ಸಾಹವನ್ನು ನೋಡಿ ಖುಷಿ